ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ವಿರುದ್ಧ ರಾಜಮಾತೆ ಪ್ರಮೋದಾದೇವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವರ್ಷ ಸರ್ಕಾರವನ್ನ ನಡೆಸಲು ಉದ್ದೇಶಿಸಿರುವ ದಸರಾ ಆಚರಣೆ ಚಾಮುಂಡಿ ಬೆಟ್ಟದ ಸುತ್ತ ನಡೀತಾ ಇರುವ ರಾಜಕೀಯ ಬೇಸರವನ್ನ ತರಿಸಿದೆ. ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ ಗಣ್ಯರ ಆಯ್ಕೆಯಿಂದ ಈಗಾಗಲೇ ಸಂಘರ್ಷ ಏರ್ಪಟ್ಟಿರುವಂತದ್ದು ಗಣ್ಯರ ಆಯ್ಕೆಗೆ ಸಂಘರ್ಷವನ್ನ ತರಿಸ್ತಾ ಇದೆ. ಇನ್ನು ಇಲ್ಲಿ ಒಂದ್ ರೀತಿಯಾಗಿ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯಲ್ಲ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾಮುಂಡಿ ಬೆಟ್ಟದ ಸುತ್ತ ನಡೀತಾ ಇರುವ ರಾಜಕೀಯವನ್ನ ಬೇಸರ ತರಿಸಿದೆ. ದಸರಾ ಉದ್ಘಾಟನೆಗೆ ಆಹ್ವಾನಿಸಿದ ಗಣ್ಯರ ಆಯ್ಕೆಯಿಂದ ಒಂದು ದೊಡ್ಡ ಸಂಘರ್ಷ ಕೂಡ ಉಂಟಾಗಿರುವಂತದ್ದು, ಹಾಗೆ ಗಣ್ಯರ ಆಯ್ಕೆಗೆ ಸಂಘರ್ಷದ ಅಭಿಪ್ರಾಯಕ್ಕೆ ಇಲ್ಲಿ ಕಾರಣವಾಗಿದೆ. ಇನ್ನು ಹಿಂದೂ ದೇವಸ್ಥಾನ ಅಲ್ಲದಿದ್ರೆ ಮುಜರಾಯಿ ಇಲಾಖೆ ಅಡಿ ತರ್ತಾ ಇರಲಿಲ್ಲ. ದಸರಾ ಒಂದು ಸಾಂಸ್ಕೃತಿಕ ಆಚರಣೆ ಅಂತ ಪ್ರಮೋದಾದೇವಿ ಒಡೆಯರ್ ಹೇಳಿರುವಂತದ್ದು. ವಿಜಯದಶಮಿ, ನವರಾತ್ರಿ ಎಲ್ಲವೂ ಕೂಡ ನಮ್ಮ ಆಚರಣೆಗಳು. ಈ ಗಣೇಶ ಹಬ್ಬದಂದು ತಪ್ಪು ಕಲ್ಪನೆಗಳು, ಸಂಘರ್ಷ ನಿವಾರಣೆಯಾಗಲಿ. ಇನ್ನು ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಮಾಧ್ಯಮ ಪ್ರಕಟಣೆಯನ್ನ ಮಾಡಿದ್ದಾರೆ. ಒಂದು ರೀತಿಯಾಗಿ ಈ ಚಾಮುಂಡಿ ಬೆಟ್ಟದ ಸುತ್ತಮುತ್ತ ನಡೀತಾ ಇರುವುದು ರಾಜಕೀಯವನ್ನ ನೋಡೋದಾದ್ರೆ ನಮಗೆ ಬೇಸರವನ್ನ ತಂದಿದೆ. ಇನ್ನು ಸರ್ಕಾರದ ವಿರುದ್ಧ ರಾಜಮಾತೆ ಪ್ರಮೋದಾದೇವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.